ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದಂತ ಗುಡ್ಡ ಕುಸಿತದ ಬಳಿಕ ನಾಪತ್ತೆಯಾಗಿದ್ದಂತ ಲಾರಿ ಸದ್ಯ ಪತ್ತೆಯಾಗಿದೆ ಎನ್ನುವಂತ ಡೀಟೇಲ್ ಲಭ್ಯ ಆಗ್ತಾ ಇದೆ. ನಿರಂತರ ಕಾರ್ಯಾಚರಣೆಯ ನಂತರ ಸದ್ಯ ಲಾರಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ಸಾಗಿದೆ. 3ನೇ ಹಂತದ ಕಾರ್ಯಾಚರಣೆಯಲ್ಲಿ ಲಾರಿ ಪತ್ತೆ ಹಚ್ಚಲಾಗಿದೆ. ಮಣ್ಣಿನ ಅಡಿ ಸಿಲುಕಿದ್ದಂತ ಲಾರಿಯನ್ನ ಮುಳುಗುತಜ್ಜ ಈಶ್ವರ್ ಮಲ್ಪೆ ಪತ್ತೆ ಹಚ್ಚಿದ್ದಾರೆ ಎನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರು ಚಲಾಯಿಸ್ತಾ ಇದ್ದಂತ ಲಾರಿ ಸದ್ಯ ಪತ್ತೆಯಾಗಿರೋ ಟಿಂಬರ್ ಲಾರಿ, ಅದು ಭಾರತ್ ಬೆಂಜ್ ಕಂಪನಿಗೆ ಸೇರಿದಂತ ಲಾರಿ, ಅದನ್ನು ಪತ್ತೆ ಹಚ್ಚಲಾಗಿದೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಗುಡ್ಡ ಕುಸಿತದ ಸಂದರ್ಭದಲ್ಲಿ ಗುಡ್ಡದಿಂದ ಜಾರ್ಕೊಂಡು ಬಂದಂತ ಮಣ್ಣಿನ ದೊಡ್ಡ ಪ್ರಮಾಣದ ಮಣ್ಣು ನದಿಯಲ್ಲಿತ್ತು. ಆ ಮಣ್ಣಿನ ಅಡಿಯಲ್ಲಿ ಲಾರಿ ಪತ್ತೆಯಾಗಿದೆ ಅನ್ನೋ ಡೀಟೇಲ್. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ಫೋನ್ ಸಂಪರ್ಕದಲ್ಲಿ. ಸಂದೀಪ್, ಈಗ ಅದೇ ಲಾರಿನ ಭಾರತ್ ಬೆಂಜ್ ಲಾರಿಯನ, ಯಾಕಂತಂದ್ರೆ ಒಂದು ಟ್ಯಾಂಕರ್ ಕೂಡ ನಾಪತ್ತೆಯಾಗಿತ್ತು ಅನ್ನುವಂಥ ಮಾಹಿತಿ ಇತ್ತು. ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಘಟನೆ ನಡೆದಿತ್ತು. ಏನು ಜುಲೈ 16ನೇ ತಾರೀಕು ಈ ಘಟನೆ ನಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಏನು ಕಾಮಗಾರಿಯಿಂದ ಏನು ಗುಡ್ಡ ಕುಸಿತ ಆಗಿತ್ತು. ಈ ಸಂದರ್ಭದಲ್ಲಿ ಏನು ರಸ್ತೆ ಪಕ್ಕ ಅಂದ್ರೆ ಇದ್ದಂತಹ ಅಂಗಡಿ ಅಂತಂದ್ರೆ ಹೋಟೆಲ್, ಆ ಹೋಟೆಲ್ ಮೇಲೆ ಗುಡ್ಡ ಕುಸಿದು ಸುಮಾರು 11 ಜನ ನಾಪತ್ತೆಯಾಗಿದ್ರು. ಅದರಲ್ಲಿ ಈಗ 8 ಮೃತದೇಹಗಳಿಸಿದೆ. ಇದ್ರ ಜೊತೆಗೆ ಏನು ಕೇರಳ ಮೂಲದ ಭಾರತ್ ಬೆಂಜ್ ಅಂತ ಅಂದ್ರೆ ಟಿಂಬರ್ ತುಂಬಿರುವಂತಹ ಲಾರಿ ಜೋಯಿಡಾದ ರಾಮನಗರದಿಂದ ಕೇರಳಕ್ಕೆ ಹೋಗ್ತಿತ್ತು. ಲಾರಿ ಚಾಲಕ ಅರ್ಜುನ್ ಇದೇ ಗುಡ್ಡದ ಮಗಳಿನಲ್ಲಿ ಗುಡ್ಡದ ಕೆಳಗೆ ಏನು ಇದ್ದಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಆತನ ಲಾರಿ ಸಹ ನಾಪತ್ತೆಯಾಗಿತ್ತು. ಇದ್ರ ಜೊತೆ ಒಂದು ಗ್ಯಾಸ್ ಟ್ಯಾಂಕರ್ ಸಹ ನಾಪತ್ತೆಯಾಗಿದ್ದು. ಆ ಗ್ಯಾಸ್ ಟ್ಯಾಂಕರ್ ಈಗ ಪತ್ತೆ ಆಗಿರತಕ್ಕಂಥದ್ದು. ಆ ಪತ್ತೆ ಆಗಿದ್ದು ಏನು ಕಾರ್ಯಾಚರಣೆ ನಡೆಯುವಂತಹ ಪ್ರಾರಂಭದಲ್ಲೇ ಪತ್ತೆ ಆಗಿತ್ತು. ಆದ್ರೆ ಭಾರತ್ ಬೆಂಜ್ ಕೇರಳ ಮೂಲದ ಲಾರಿ ಚಾಲಕ ಅಂದ್ರೆ ಅರ್ಜುನ್ ಚಲಾಯಿಸುತ್ತಿದ್ದಂತಹ ಭಾರತ್ ಬೆಂಜ್ ಲಾರಿ ಮಾತ್ರ ಪತ್ತೆ ಆಗಿರಲಿಲ್ಲ. ಇದರ ಕಾರ್ಯಾಚರಣೆ ಈಗ 2 ತಿಂಗಳ ನಂತರ ಈಗ ಮತ್ತೆ 3ನೇ ಹಂತದ ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ನಿನ್ನೆಯಿಂದ ಪ್ರಾರಂಭಿಸಿದೆ. ಯಾಕಂದ್ರೆ ಇಲ್ಲಿ ಏನು ಗುಡ್ಡ ಕುಸಿತ ಆದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇತ್ತು. ಅಧಿಕ ಪ್ರಮಾಣದಲ್ಲಿ ಮಳೆ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತೆ ಕೆಸರುಮಯ ನೀರು ಬರ್ತಿರೋಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಆಗಿರಲಿಲ್ಲ. ಈಗ ಏನು ಮಳೆಯ ಪ್ರಮಾಣ ಸಹ ಕಡಿಮೆ ಆಗಿದೆ, ನೀರಿನ ಪ್ರಮಾಣ ಸಹ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಏನು ಗೋವಾದಿಂದ ಒಂದು ಬಾರ್ಜನ್ನು ತರಿಸಿ ಬಾರ್ಜಿಂದ ಏನು ನೀರಿನಲ್ಲಿ ಏನು ಇದ್ದಂತಹ ಮಣ್ಣನ್ನ ತೆರವು ಮಾಡಿ ಕಾರ್ಯಾಚರಣೆ ಮಾಡಲಾಗ್ತಿದೆ. ಜೊತೆಗೆ ಇವತ್ತು ಈಶ್ವರ್ ಮಲ್ಪೆ ಮುಳುಗುತಜ್ಞ ಈಶ್ವರ್ ಮಲ್ಪೆ ಸಹ ಸ್ಥಳಕ್ಕೆ ಬಂದು ಆತ ಸಹ ಏನು ತಿಳಿಯಾದಂತಹ ನೀರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆಳಗಡೆ ಲಾರಿ ಇದೆ ಅನ್ನೋ ಒಂದು ಮಾಹಿತಿಯನ್ನು ಈಶ್ವರ್ ಮಲ್ಪೆ ನೀಡಿರತಕ್ಕಂಥದ್ದು. ಅಲ್ಲದೆ ಒಂದು ಚಕ್ರ ಸಿಕ್ಕಿದೆ, ಆ ಚಕ್ರಕ್ಕೆ ತಾನು ಏನು ಹಗ್ಗವನ್ನ ಕಟ್ಟಿಬಂದಿ ಅನ್ನೋ ಮಾಹಿತಿಯನ್ನು ನೀಡಿದರೆ ಈ ನೆಲೆಯಲ್ಲಿ ಈಗ ಬಾರ್ಜ್ ಮೂಲಕ ಲಾರಿಯನ್ನ ಮೇಲಕ್ಕೆತ್ತುವಂತಹ ಕಾರ್ಯ ಮಾಡಲಾಗ್ತಿದೆ. ಇದು ಸುಲಭವಾದ ಕಾರ್ಯ ಅಲ್ಲ. ಯಾಕಂದ್ರೆ ಒಂದು ಲಾರಿ ಅದ್ರ ಮೇಲ್ಗಡೆ ಜೊತೆಗೆ ಟಿಂಬರ್ ಸಹ ತುಂಬಿರುತ್ತೆ, ಜೊತೆಗೆ ಅದ್ರ ಮೇಲೆ ಮಣ್ಣನ್ನು ಸಹ ಬಿದ್ದಿರುತ್ತೆ. ಒಂದು ಬಾರ್ಜ್ ನಲ್ಲಿರುವಂತಹ ಕ್ರೈನ್ ಅಲ್ಲಿ ಎಳೆಯುವಂತಹ ಸಾಧ್ಯತೆ ಸಾಕಷ್ಟು ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ಯಂತ್ರಗಳು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತದ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಜೊತೆಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಶೈಲ್ ಹೆಚ್ಚು ಶ್ರಮ ವಹಿಸಿ ಈ ಲಾರಿನ ಮೇಲಕ್ಕೆ ಎತ್ತುವಂತಹ ಪ್ರಯತ್ನಕ್ಕೆ ಇಳಿದಿರತಕ್ಕಂಥದ್ದು. ಯಾಕಂದ್ರೆ ಇದು ಕೇರಳ ಮತ್ತು ಕರ್ನಾಟಕದ ವಿಚಾರ ಆಗಿತ್ತು. ಕೇರಳದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸರಾಗಿತ್ತು. ಕರ್ನಾಟಕ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಲಾರಿನ ಎತ್ತಕ್ಕೆ ನಿಟ್ಟಿನಲ್ಲಿ. ಅಲ್ಲಿನ ಏನು ಸಂಸದರು ಏನು ಕೇಂದ್ರಕ್ಕೆ ಸಹ ಮನವಿ ಮಾಡಿದ್ರು. ಅಲ್ಲಿನ ಏನು ಮುಖ್ಯಮಂತ್ರಿಗಳು ಸಹ ರಾಜ್ಯ ಏನು ಸಿಎಂಗೆ ಅಥವಾ ಕೇಂದ್ರ ರಕ್ಷಣಾ ಸಚಿವರು ಸಹ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು 3ನೇ ಹಂತದ ಕಾರ್ಯಾಚರಣೆಯನ್ನು ಮಾಡಿರುವ ಸಂದರ್ಭದಲ್ಲಿ ಲಾರಿ ಪತ್ತೆ ಆಗಿದೆ ಅನ್ನೋ ಅಂಶವನ್ನ ಈಶ್ವರ್ ಮಲ್ಪೆ ನೀಡಿರತಕ್ಕಂಥ ಈಗ ಸದ್ಯ ಕಾರ್ಯಾಚರಣೆ ಮುಂದುವರಿಸಿದರೆ, ಒಂದು ವೇಳೆ ಅದೇ ಭಾರತ್ ಬೆಂಜ್ ಲಾರಿ ಆಗಿದ್ರೆ ಇದೊಂದು ರೀತಿ ಯಶಸ್ವಿ ಕಾರ್ಯಾಚರಣೆ ಅನ್ಬೋದು. ರಕ್ಷಿತ್, ಥ್ಯಾಂಕ್ ಯು ಸಂದೀಪ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.